ಬೆಂಗಳೂರು ಗ್ರಾಮಾಂತರದಲ್ಲಿ ಲೋಕಸಭಾ ಚುನಾವಣಾ ಸಮರ ದಿನೇ ದಿನೇ ರಂಗೇರುತ್ತಿದೆ. ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಸುರೇಶ್ ಮತ್ತು ಮಂಜುನಾಥ್ ಅವರು ಪ್ರತಿಸ್ಪರ್ಧಿಗಳಾಗಿದ್ದು, ಪ್ರತಿನಿತ್ಯವೂ ಒಂದಲ್ಲ ಒಂದು ಗ್ರಾಮ, ಒಂದಲ್ಲ ಒಂದು ಪಟ್ಟಣದಲ್ಲಿ ಡಿಕೆ ಸುರೇಶ್ ಅವರನ್ನ ಕೈ ಬಲಪಡಿಸಲು ಜೆಡಿಎಸ್ ಮತ್ತು ಬಿಜೆಪಿಯ ನಾಯಕರು ಪಕ್ಷ ಸೇರ್ಪಡೆಯಾಗುತ್ತಿದ್ದಾರೆ. ಅದೇ ರೀತಿ ರಾಮನಗರದಲ್ಲೂ ಸಹ ಇಂದು ಕಳೆದ 3.5 ದಶಕಗಳಿಂದ ಇದ್ದಂತಹ ಜೆಡಿಎಸ್ನಲ್ಲಿ ಠಿಕಾಣಿ ಹೂಡಿದಂತಹ ರಾಜಶೇಖರ್ ಅವರು ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಅದೇ ರೀತಿಯಲ್ಲಿ ಇಂದು ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರಾದಂತಹ ಬೈರೇಗೌಡರು ಹಲವಾರು ಬೆಂಬಲಿಗರೊಂದಿಗೆ ಬೇಸರತ್ ಬೆಂಬಲವನ್ನು ಸೂಚಿಸಿದ್ದಾರೆ. ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್. ಆತ್ಮೀಯ ಕನ್ನಡ ಮನಸ್ಸುಗಳೇ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನವೂ ವಾಗ್ವಾದಗಳ ಜೊತೆಗೆ ಪಕ್ಷ ಸೇರ್ಪಡೆ ನಡೀತಲೇ ಇದೆ. ಈ ಸಂದರ್ಭದಲ್ಲಿ ಚನ್ನಪಟ್ಟಣ ಮತ್ತು ರಾಮನಗರದಲ್ಲಿ ಅತಿ ಹೆಚ್ಚು ಮಂದಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದಾರೆ. ಡಿಕೆ ಸುರೇಶ್ ರವರ ನೇತೃತ್ವದಲ್ಲಿ ಎಂಎಲ್ಸಿ ಆದಂತಹ ಪುಟ್ಟಣ್ಣ, ಮಾಜಿ ಶಾಸಕ ಎಂಸಿ ಅಶ್ವಥ್, ಮಾಜಿ ಶಾಸಕ ಕೆ ರಾಜು, ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಗಂಗಾಧರ್ ಇನ್ನಿತರ ಹಲವಾರು ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ನಗರ ಘಟಕದ ಅಧ್ಯಕ್ಷರಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ತಾಲೂಕು ಅಧ್ಯಕ್ಷರಾಗಿ 3.5 ದಶಕಗಳಿಂದ ಜೆಡಿಎಸ್ನಲ್ಲಿ ಕಾರ್ಯನಿರ್ವಹಿಸಿಕೊಂಡು ಬಂದಿದ್ದಂತಹ ರಾಜಶೇಖರ್ ಅವರು ಇಂದು ಅಧಿಕೃತವಾಗಿ ಕಾಂಗ್ರೆಸ್ ಧ್ವಜವನ್ನು ಕೈಯಲ್ಲಿ ಹಿಡಿಯುವ ಮೂಲಕ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದಿಷ್ಟೇ. ಯಾವುದೇ ಕಾರಣಕ್ಕೂ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಜೆಡಿಎಸ್ ವಿರುದ್ಧವಾಗಿ ಒಂದು ಪದವನ್ನು ಅವರು ಬಳಸಲಿಲ್ಲ ಅನ್ನೋದೇ ವಿಶೇಷ. ಇನ್ನು ಅವರಲ್ಲಿ ಗೊಂದಲ ಕಾಡ್ತಾ ಇದೆಯಾ ಅನ್ನೋದು ಅವರ ಮಾತಿನಲ್ಲಿ ವ್ಯಕ್ತ ಆಗ್ತಿತ್ತು. ಕೊನೆಯಲ್ಲಿ ಹೇಳಿದಂಥ ಮಾತು ಏನಂದ್ರೆ, ನಾನು ಡಿಕೆ ಸುರೇಶ್ ರವರ ಕಾರ್ಯವೈಖರಿಗಳನ್ನು, ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದೇನೆ ಎಂದರು. ಇವತ್ತು ತಾವೆಲ್ಲ ಕೇಳ್ಬೋದು, ಯಾಕೆ ನೀವು ಜನತಾದಳ ಬಿಟ್ರಿ ಅಂತ. ಜೆಡಿಎಸ್ ಪಕ್ಷದಲ್ಲಿ ನಾನು ನಿಷ್ಠಾವಂತನಾಗಿ 35 ವರ್ಷಗಳಿಂದ ಜನತಾದಳದ ಯುವ ಅಧ್ಯಕ್ಷನಾಗಿ, ಟೌನ್ ಅಧ್ಯಕ್ಷನಾಗಿ, ತಾಲೂಕು ಅಧ್ಯಕ್ಷನಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ ಇಷ್ಟೆಲ್ಲ ಕಾರ್ಯವನ್ನು ಮಾಡ್ತಾ ಬಂದಿದ್ದೆ. ಯಾಕೋ ಒಂದು ಸ್ವಲ್ಪ ನನಗೆ ನೋವುಂಟಾದಾಗ ನಮ್ಮ ಅವರಳ್ಳಿ ರಾಜಣ್ಣ ಅವರಿಗೆ ಮಾತಾಡಿದೆ, ಮತ್ತು ಪಿ ನಾಗರಾಜ್ ಅವರಿಗೆ, ಅಶ್ವತ್ಥಣ್ಣನಿಗೆ, ಕಬಡ್ಡಿ ಬಾಬು ಅವರಿಗೆ ಮೊದಲೇ ಮಾತಾಡಿದಂಥ ಪಕ್ಷದಲ್ಲಿ ನನಗೆ ಇಲ್ಲ ಇರಿ ಅಂತ ಹೇಳ್ತಾನೆ ಇದ್ದೆ. ಬೇರೆ ಯಾರೇ ಆದರೂ ಸಹ 8 ಗಂಟೆ ಅಥವಾ 7 ಗಂಟೆ ಆದಮೇಲೆ ಅವ್ರು ಮನೆಗೆ ಸೇರ್ಕೊಂಡ್ಬಿಡ್ತಾರೆ. ಅದನ್ನೆಲ್ಲ ಬಿಟ್ಟು ಡಿ ಕೆ ಸುರೇಶ್ ಸಾಹೇಬ್ರವರು ಸುಮಾರು ರಾತ್ರಿ 1 ಗಂಟೆ, 12 ಗಂಟೆ, 2 ಗಂಟೆ ಹೋಗಿದ್ದಂಥ ಸಂದರ್ಭವೂ ಸಹ ನಾನು ಕೇಳಿದ್ದೀನಿ. ಇವತ್ತು ನಮ್ಮ ತಾಲೂಕಿನಲ್ಲೂ ಸಹ ಅವರು ಎಲ್ಲ ಕೆಲಸ ಕಾರ್ಯಗಳನ್ನ, ಗುದ್ಲಿ ಪೂಜೆಯನ್ನು ಸಹ ಮಾಡಿರೋದನ್ನು ಸಹ ನಾನು ನೋಡಿದ್ದೀನಿ. ಇದ್ರ ಜೊತೆಯಲ್ಲಿ ಏನು ಕನಕಪುರ ಕ್ಷೇತ್ರದ ಲೋಕಸಭೆ ಇದೆ, ಭಾರಿ ವಿಸ್ತಾರವಾದಂಥ, ಅದರಲ್ಲಿ ಯಾವುದೇ ನಾನು 8 ತಾಲೂಕು ಹೋದರೂ ಸಹ ಸುರೇಶಣ್ಣ ಅವರ ಬೋರ್ಡ್ಗಳು ಎಲ್ಲೆಲ್ಲೂ ಮಿಂಚ್ತಾ ಇರ್ತದೆ. ಏನಪ್ಪ ಇವ್ರದ್ದೇ ಮಿಂಚ್ತಾ ಇರ್ತದೆ ಅಂದ್ಕೊಂಡು ನಾನು ನೋಡ್ಕೊಂಬಂದಂಥ ಸಂದರ್ಭನೂ ಸಹ ನಾನು ನೋಡಿದ್ದೀನಿ. ಈ ರಾಜಕಾರಣದಲ್ಲಿ ಪಕ್ಷ ಚೇಂಜ್ ಮಾಡೋದು ಅಥವಾ ಪಾರ್ಟಿ ಬಿಡೋದು ಇವೆಲ್ಲ ಸಹಜ ಇದ್ದು, 35 ವರ್ಷಗಳಿಂದ ನಾನು ಸತತವಾಗಿ ಏನು ದುಡ್ಕೊಂಡ್ಬಂದಿದ್ದೆ ಅದನ್ನು ನಿಷ್ಠೆಯಾಗಿ ನಾನು ಸುರೇಶ್ ಅಣ್ಣವ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರವರಿಗೆ ಸದಾ ಚಿರುಣಿಯಾಗಿದ್ದೀನಿ. ಇದೇ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂತಹ ಬೈರೇಗೌಡರು ಸಹ ತಮ್ಮ ಹಲವಾರು ಬೆಂಬಲಿಗರೊಂದಿಗೆ ಬಂದು ಬೆಂಬಲವನ್ನು ಸೂಚಿಸಿದರು. ರಾಷ್ಟ್ರಾಧ್ಯಕ್ಷರು, ರಾಜ್ಯಾಧ್ಯಕ್ಷರ ಅಪ್ಪಣೆ ಮೇರೆಗೆ ನಾವು ಇಂದು ಬೇಸರತ್ ಬೆಂಬಲವನ್ನು ಸೂಚಿಸುತ್ತಿದ್ದೇವೆ ಎಂದು ಅವರು ಸಹ ಇದೇ ಸಂದರ್ಭದಲ್ಲಿ ತಿಳಿಸಿದರು. ಇವರಿಬ್ಬರನ್ನು ಸ್ವಾಗತಿಸಿದ ಡಿ ಕೆ ಸುರೇಶ್ ರವರು ಆತ್ಮೀಯವಾಗಿ ಬರಮಾಡಿಕೊಂಡು ನಮ್ಮ ಪಕ್ಷವನ್ನು ಬೆಂಬಲಿಸುತ್ತಿರುವುದಕ್ಕೆ ಧನ್ಯವಾದ ತಿಳಿಸಿದರು. ಆಮ್ ಆದ್ಮಿ ಪಕ್ಷವು ಸೆಂಟ್ರಲ್ INDA ಇಂಡಿಯಾ ಅಲಿಯನ್ಸ್ ಭಾರತ ಒಕ್ಕೂಟಕ್ಕೆ ಒಂದು ಸಪೋರ್ಟಿವ್ ಅನ್ನು ಕೊಟ್ಟಿದೆ. ಅದಕ್ಕೆ ನಾವು ಸಹ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿ ಚಂದ್ರು ಸರ್ ಅವರು, ರಾಜ್ಯಾಧ್ಯಕ್ಷರು ಬೆಂಬಲವನ್ನು ಸೂಚಿಸಿ ಎಲ್ಲ ನಮ್ಮ ಅಧ್ಯಕ್ಷರುಗಳಿಗೆ ಸಲಹೆಯನ್ನು ಕೊಟ್ಟಿದ್ದರು. ನೀವು ಒಂದೊಂದು ನಿಮ್ಮ ಹೆಡ್ ಕ್ವಾರ್ಟರ್ನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ನೀವು ಬೆಂಬಲವನ್ನು ಸೂಚಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಅಂತ. ಯಾಕೆ ನಾವು ಬೆಂಬಲ ಸೂಚಿಸಬೇಕು ಅಂದರೆ, ಬಿಜೆಪಿ ಬಂದಾಗಿಂದ ನಮ್ಮ ಪ್ರಜಾಪ್ರಭುತ್ವ ಹಾಳಾಗಿದೆ ಮತ್ತು ಸಂವಿಧಾನ ಹಾಳಾಗಿದೆ. ಈ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ಮೋದಿಗಾಗಿ ಮೋದಿ ಫಾಲೋವರ್ಸ್ಗೋಸ್ಕರ ಅಂತ ಆಗಿದೆ. ಕಾನೂನ ಟೋಟಲ್ ಆಗಿ ಎಲ್ಲ ಅವರೇ ಕೈಗೆ ತಗೊಂಡ್ಬಿಟ್ಟಿದ್ದಾರೆ. ಎಕ್ಸಾಂಪಲ್ ಹೇಳಬೇಕು, ನಮ್ಮ ಕೇಜ್ರಿವಾಲ್ ಅವರು ಈಗ 0 ಸರ್ಪ್ರೈಸ್ ಬಜೆಟ್ ಅಂತ ಕೊಟ್ಟಂಥ ನಮ್ಮ ಕೇಜ್ರಿವಾಲ್ ಸರ್ ಅವ್ರನ್ನ ಇವರು ಈಚೆ ಕಡೆ ಇದ್ದರೆ ಅವರು ಪಕ್ಷಕ್ಕೆ ಕ್ಯಾಂಪೇನಿಂಗ್ ಮಾಡಿ ಸಪೋರ್ಟಿವ್ ಕೊಟ್ಟು ಸೀಟ್ಗಳು ಗೆದ್ದುಬಿಡ್ತಾರೆ ಅಂತ ಅಂದ್ಬಿಟ್ಟು ಒಳಗಡೆಗೆ ಜೈಲಿಗೆ ಹಾಕಿಸ್ತಾರೆ. ಅವ್ರನ್ನ ಏನು ಕಿತ್ತೂರಿ ಮಾಡಿ ಬಹುಕೋಟಿ ಹಗರಣ, ಎಷ್ಟು ಕೋಟಿ ಅಂತ ಇನ್ನೂ ಹೇಳೋಕ್ಕಾಗಿಲ್ಲ. ED ಮತ್ತು CBI ಬಿಟ್ಬಿಟ್ಟು ಅವರು ಬ್ಲ್ಯಾಕ್ ಮೇಲ್ ಮಾಡಿ ಇದು ಮಾಡೋದು. ಪ್ರಾಬ್ಲಮ್ ಆಗ್ಬೋದಲ್ಲ ಮೋದಿ ಅವರು. ಎಲ್ಲರೂ CBI ರೈಡ್ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲ ಸೂಚಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು ಅದರಲ್ಲೂ ರಾಮನಗರದಲ್ಲಿ
DK ಸುರೇಶನವ್ರನ್ನ ಅತ್ಯಂತ ಹೆಚ್ಚು ಬಹುಮತಗಳಿಂದ ಗೆಲ್ಲಿಸಿಕೊಡ್ಬೇಕು ರಾಮನಗರದ ಮಹಾಜನತೆ. ಇದೇ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ DK ಸುರೇಶ್ ಅವರು ರಾಮನವಮಿ ಸಂದರ್ಭದಲ್ಲಿ ಬಿಜೆಪಿಗರು ಸುಳ್ಳು ಹೇಳಬಾರದು ಎಂದರು. ಅಂದರೆ ರಾಮನಗರದಲ್ಲಿರುವಂತಹ ರಾಮದೇವರ ಬೆಟ್ಟಕ್ಕೆ ಸಂಬಂಧಪಟ್ಟಂತೆ ಕೇವಲ DPR ತಯಾರಿಸಿದ್ದಾರೆ ಎಂದು ಹೇಳ್ತಾರೆ. ಅವರು ಅರಣ್ಯ ಇಲಾಖೆಯಿಂದ ಅನುಮತಿ ಪಡೆದಿದ್ದಾರಾ, ಬಜೆಟ್ ಅಲ್ಲಿ ಎಷ್ಟು ಹಣವನ್ನು ಮೀಸಲಿಟ್ಟಿದ್ದಾರೆ, ಯಾವ ಯಾವ ಇಲಾಖೆಗಳಿಂದ ಅವರು ಅನುಮತಿ ಪಡೆದುಕೊಂಡಿದ್ದಾರೆ, ಅವರ ಹತ್ರ ದಾಖಲೆ ಇದೆಯಾ? ಕೇವಲ ಇವರು ರಾಮನ ಹೆಸರಿನಲ್ಲಿ ಚುನಾವಣೆಯನ್ನು ಎದುರಿಸ್ತಿದ್ದಾರೆ, ಮೋದಿಯ ಹೆಸರಿನಲ್ಲಿ ಚುನಾವಣೆ ಎದುರಿಸ್ತಿದ್ದಾರೆ. ಹಾಗಾಗಿ ಇವರು ಶುದ್ಧ ಸುಳ್ಳುಗಳನ್ನೇ ಜನರ ಮೇಲೆ ಹೇರುತ್ತಿದ್ದಾರೆ. ಮೊದಲು ಅವರು ಸುಳ್ಳುಗಳನ್ನು ಹೇರುವುದನ್ನು ಬಿಡಬೇಕು ಎಂದು ಬಿಜೆಪಿಯ ಪಕ್ಷದವರಿಗೆ, ಜೊತೆಯಲ್ಲಿರುವಂತಹ ಮೈತ್ರಿ ಪಕ್ಷವಾದಂತಹ JDSನವರಿಗೂ ಸಹ ಎಚ್ಚರಿಕೆ ನೀಡಿದ್ದಾರೆ. ನಾವು ರಾಮನ ಭಕ್ತರು, ಅದಕ್ಕಿಂತ ಹೆಚ್ಚಾಗಿ ಹನುಮಂತನ ಭಕ್ತರು. ನಾವು ಅಯೋಧ್ಯೆಗೆ ಹೋಗಬೇಕಾಗಿಲ್ಲ, ನಾವು ನಮ್ಮ ಮನೆಯಲ್ಲಿ ರಾಮನನ್ನು ಪೂಜಿಸುತ್ತೇವೆ, ನಮ್ಮೂರಿನಲ್ಲಿ ದೇವಸ್ಥಾನ ಕಟ್ಟಿ ರಾಮನನ್ನು ಪೂಜಿಸುತ್ತೇವೆ ಅಂತ ಇದೇ ಸಂದರ್ಭದಲ್ಲಿ ಬಿಜೆಪಿಗರಿಗೆ ಟಾಂಗ್ ನೀಡಿದ್ದಾರೆ. ಇತಿಹಾಸದ ಪುಟಗಳನ್ನ ಕಳೆದ 10 ವರ್ಷಗಳ ಹಿಂದೆ ಮಾಡಿದಂತ ಭಾಷಣದ ತುಣುಕುಗಳನ್ನ ಈ ರಾಷ್ಟ್ರದ ಜನರಿಗೆ ತೋರಿಸಬೇಕು. ಅವ್ರು ಕೊಟ್ಟಂತ ವಚನಗಳೇನು, ಆ ವಚನಕ್ಕೆ ಇವತ್ತು ಏನ್ ಹೇಳ್ತಾರೆ ಅನ್ನೋದು ಶ್ರೀರಾಮನವಮಿ ದಿನ ಸತ್ಯ ಹೇಳಬೇಕು. ಶ್ರೀರಾಮನವಮಿ ದಿನ ಸತ್ಯ ಹೇಳಬೇಕು. ಆ ಸತ್ಯವನ್ನು ಹೇಳುವಂತ ಕೆಲಸ ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡ್ತಾರೆ. ರಾಮ ನಮ್ಮೂರಲ್ಲೂ ಅವನೇ. ನಾವು ರಾಮನ ಕಟ್ಟಿದ್ದೀವಿ, ದೇವ್ರ ಪೂಜೆ ಮಾಡ್ತೀವಿ. ನಮ್ಮವರು ಎಲ್ಲ ಈಗ ರೋಡಲ್ಲಿ ನೋಡ್ಕೊ ಬಂದೆ, ಎಲ್ಲರೂ ಬಾಂಕ ಹಂಚ್ತಾ ಇದ್ರು, ಮಜ್ಜಿಗೆ ಹಂಚ್ತಾ ಇದ್ರು, ಎಲ್ಲರೂ ನಿಂತ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ತಾವ್ರೆ. BJP ಬಾವುಟ ಹಾಕೊಂಡು, ಕೇಸರಿ ಶಾಲ್ ಹಾಕೊಂಡು ರಾಮನ ಬೆಟ್ಟಕ್ಕೆ ಕತ್ಬಿಟ್ಟವರೆಲ್ಲನೂ ರಾಮನ ಭಕ್ತರಾಗೋದಿಲ್ಲ. ಗೊತ್ತಾಯ್ತಲ್ಲ? ಅದು ಚುನಾವಣೆಗೆ ಮಾತ್ರ ರಾಮನ ಬಳಕೆ. ರಾಮನ ನಮ್ಮೂರಲ್ಲೇ ನೋಡ್ತಾ ಇದೀವಿ. ನಿಮ್ಮೂರಲ್ಲಿ ಯಾಕೆ ನೋಡ್ಬೇಕು? ಅಯೋಧ್ಯೆಗೆ ಯಾಕೆ ಹೋಗಿ ನೋಡ್ಬೇಕು? ನಮ್ಮೂರಲ್ಲೇ ದೇವಸ್ಥಾನ ಕಟ್ಬೇಕು. ನಾನು ನಮ್ಮೂರಲ್ಲಿ ದೇವಸ್ಥಾನ ಕಟ್ತಾ ಇದ್ದೀನಿ, ನಮ್ಮ ತಾಲೂಕಲ್ಲಿ ದೇವಸ್ಥಾನ ಕಟ್ತಾ ಇದ್ದೀನಿ, ನಮ್ಮೂರಲ್ಲೇ ದೇವರುಗಳ ಪೂಜೆ ಮಾಡ್ತಾ ಇದ್ದೀನಿ. ನಿಮಗೆ ರಾಮ ಆದ್ರೆ ನನಗೆ ಹನುಮಂತ, ನನಗೆ ವೆಂಕಟರಮಣ ಸ್ವಾಮಿ, ನನಗೆ ಕೆಂಗೇರಮ್ಮ, ನನಗೆ ಕಬ್ಬಾಳಮ್ಮ, ನನಗೆ ತಾಯಿ ಚಾಮುಂಡಿ. ಒಳ್ಳೆ ಚೆನ್ನಾಗಾಯ್ತಲ್ಲ. ನೀವು ರಾಜಕೀಯಕ್ಕೋಸ್ಕರ ರಾಮನ್ ಇಟ್ಕೊಂಡಿದ್ದೀರಿ ಹೊರತು ಬೇರೆ ಏನೂ ದೃಷ್ಟಿಯಿಂದ ಅಲ್ಲ. ನಿಮ್ಮ ದೃಷ್ಟಿಕೋನ ಕೇವಲ ರಾಜಕಾರಣಕ್ಕೆ ಹೊರತು ಆ ಭಗವಂತನ ಆಶೀರ್ವಾದ, ಭಗವಂತನ ಕೃಪೆಗಲ್ಲ. ಇದೇ ಹೊತ್ತಿನಲ್ಲಿ ಮಾತನಾಡಿದಂತಹ DK ಸುರೇಶ್ ರವರು ಬಿಜೆಪಿ ಪಕ್ಷವು ವಿರೋಧಿ ಪಕ್ಷಗಳಿಗೆ IT ಮತ್ತು EDಯನ್ನ ಬಳಸ್ತಾ ಇದ್ದಾರೆ. ಈ ಅಸ್ತ್ರಗಳನ್ನು ಬಳಸುವ ಮೂಲಕ ಹೆದರಿಸುವಂಥ ಪ್ರಯತ್ನವನ್ನು ಹಿಂದೆ ಸರಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ನಾವು ಇದು ಯಾವುದಕ್ಕೂ ಜಗ್ಗಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಅಶ್ವಥ್ ನಾರಾಯಣರವರು ಇಡೀ ರಾಮನಗರವನ್ನು, ಅದರ ರಾಮ ಇರುವಂತಹ ರಾಮದೇವರ ಬೆಟ್ಟವನ್ನು ಕ್ಲೀನ್ ಮಾಡ್ತೀವಿ ಎಂದರು. ಇದುವರೆಗೂ ಮಾಡಲಿಲ್ಲ. ಕೇವಲ ಇವರು ಚುನಾವಣೆ ಸಂದರ್ಭದಲ್ಲಿ IT ಮತ್ತು EDಯನ್ನು ಬಳಸ್ಕೊಳ್ಳೋದ್ರ ಜೊತೆಗೆ ರಾಮನನ್ನು ಬಳಸ್ಕೊಂಡು ಚುನಾವಣೆಯನ್ನು ಹೆದರಿಸ್ತಾರೆ. ಇವರು ಸ್ವಂತ ಬಲದಿಂದ ಚುನಾವಣೆಯನ್ನು ಹೆದರಿಸಲ್ಲ ಇವರು, ಆದರೆ ನಾವು ಸ್ವಂತ ಬಲದಿಂದ ಚುನಾವಣೆಯನ್ನು ಹೆದರಿಸ್ತೀವಿ ಅಂತ ಹೇಳಿದ್ದಾರೆ. ಈ ಎರಡೂ ಪಕ್ಷಗಳು ಮೈತ್ರಿ ಆಗಿರೋ ಹಿನ್ನೆಲೆನೇ ನನ್ನ ಸೋಲಿಸಲಿಕ್ಕೆ ಅಂತೇಳಿ. ಆದರೆ ಯಾವುದೇ ಕಾರಣಕ್ಕೂ ಇದು ನನ್ನನ್ನು ಸೋಲಿಸಲಿಕ್ಕೆ ಆಗೋದೇ ಇಲ್ಲ. ನಾನು ಖಂಡಿತವಾಗ್ಲೂ ಗೆಲ್ತೀನಿ. ನನ್ನ ಅಭಿವೃದ್ಧಿ ಕೆಲಸಗಳನ್ನು ನೋಡಿಯೇ ಎಲ್ಲ ಪಕ್ಷದವರು ನನ್ನನ್ನು ಬೆಂಬಲಿಸಲಿಕ್ಕೆ ಬರ್ತಾ ಇದ್ದಾರೆ, ಎಲ್ಲ ಪ್ರಮುಖ ನಾಯಕರು ನನ್ನನ್ನು ಬೆಂಬಲಿಸಲಿಕ್ಕೆ ಬರ್ತಾ ಇದ್ದಾರೆ. ನನ್ನ ಕಾರ್ಯಗಳನ್ನು ನೋಡಿ, ನನ್ನ ಕೆಲಸವನ್ನು ನೋಡಿ ನನಗೆ ಬೆಂಬಲವನ್ನು ಕೊಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ DK ಸುರೇಶ್ ಅವರು IT ಮತ್ತು ED ಸಂಸ್ಥೆಗಳು ಸಹ BJP ಪಕ್ಷದ ಏಜೆಂಟ್ಗಳಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ಅದನ್ನು ಸರಿಪಡಿಸ್ಕೊಡ್ಬೇಕು ಅಂತ ಸಹ ಇದೇ ಸಂದರ್ಭದಲ್ಲಿ IT ಮತ್ತು EDಯ ಸಂಸ್ಥೆಗಳಿಗೂ ಸಹ ಅವರು ತಾಕೀತು ಮಾಡಿದ್ದಾರೆ. ಏನಾದರೂ ಮಾಡಿ ನಮ್ಮ ನಾಯಕರನ್ನ ಕೂಗಿಸ್ಬೇಕು ಅಂತಕ್ಕಂಥ ಪ್ರಯತ್ನ, ಆ ಪ್ರಯತ್ನಗಳು ಯಾವುದು ಕೂಡ ಅವರಿಗೆ ಯಶಸ್ಸಾಗೋದಿಲ್ಲ. ಇವತ್ತು IT ED ಅಧಿಕಾರಿಗಳು, CBI ಅಧಿಕಾರಿಗಳು ಭಾರತೀಯ ಜನತಾ ಪಕ್ಷದ ಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಾಕ್ಲಿಕ್ಕೋಸ್ಕರ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ IT ಅವರು ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಇದ್ದಾರೆ. ಇದು ಹೊಸದಾಗಿ ನೋಡ್ತಾ ಇಲ್ಲ ನಾವು. ಎಲ್ಲ ಚುನಾವಣೆಗಳಲ್ಲೂ ಕೂಡ ಇದೇ ಕಾರ್ಯತಂತ್ರವನ್ನ ಭಾರತೀಯ ಜನತಾ ಪಕ್ಷ ಅನುಸರಿಸ್ತಾ ಇದೆ. ಬಿಜೆಪಿ ನಾಯಕರು ರಾಮದೇವರ ಬೆಟ್ಟವನ್ನ ಹತ್ತಿ ರಾಮನವಮಿ ಆಚರಣೆ ಮಾಡಿದ್ದಾರೆ. ಕಾಂಗ್ರೆಸ್ನವರು ರಾಮನನ್ನ ಕಾಲ್ಪನಿಕ ಅಂದ್ರು. ನಾವು ರಾಮದೇವರ ಬೆಟ್ಟವನ್ನ ಅಭಿವೃದ್ಧಿ ನಾವೇ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಯಾವಾಗ? ಅಲ್ಲಪ್ಪ, 4 ವರ್ಷ ಇದ್ರಲ್ಲಯ್ಯ, ಇದೇ ಜಿಲ್ಲೆನಲ್ಲಿ ಇದ್ರಲ್ಲಪ್ಪ, ಕಸ ಗುಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದೇನೋ ಹೇಳಿದ್ರಲ್ಲ ನಿಮ್ಗೇನೆ. ಕ್ಲೀನ್ ಮಾಡಿದ್ರ ಕೇಳ್ಬೇಕಲ್ಲ ನೀವು. ಅದನ್ನ ಮರ್ತ್ಬಿಟ್ಟಿದ್ದೀರಲ್ಲಯ್ಯ. ಎಷ್ಟು ದುಡ್ಡು ಇಟ್ಟಿದಾರಂತೆ, ಬಜೆಟ್ ಅಲೋಕೇಶನ್ ಎಷ್ಟು ಕೊಟ್ಟಿದ್ದಾರಂತೆ, ಆಕ್ಷನ್ ಪ್ಲಾನ್ ಏನು ಮಾಡಿದಾರಂತೆ, ವಲ್ಚರ್ ಸ್ಯಾಂಚುರಿ ಪರ್ಮಿಷನ್ ತಗೊಂಡಿದ್ದಾರಾ, ಅಪ್ಲಿಕೇಶನ್ ಹಾಕಿದಾರಾ? ಅವರು ವೈಲ್ಡ್ ಲೈಫ್ ಸ್ಯಾಂಚುರಿ, ವಲ್ಚರ್ ಫಾರೆಸ್ಟ್ ಅನ್ನೋದು ಗೊತ್ತಲ್ವ ನಿಮಗೆ?
ಜಿಲ್ಲಾ ಮಂತ್ರಿಗಳಿಗೆ ಗೊತ್ತಲ್ವಾ? ಪರ್ಮಿಷನ್ಗೆ ಲೆಟರ್ ಹಾಕಿದಾರಾ? ಅವ್ರು ಕಟ್ಟಿ ಅಂತ ನಾನು ಹೇಳಲ್ಲ, ನಾನು ಕಟ್ಟಿ ಅಂತ ಹೇಳಲ್ಲ. ಒಂದೇ ದಿನದಲ್ಲಿ ಅಲ್ಲಪ್ಪ, DPR ಮಾಡೋದಕ್ಕಿಂತ ಮುಂದೆ ಪರ್ಮಿಷನ್ ಬೇಕಲ್ರಿ. ಚುನಾವಣೆಯಲ್ಲಿ ಪರ್ಮಿಷನ್ ಸಿಗ್ತದೇನಪ್ಪ? ಚುನಾವಣೆಯಲ್ಲಿ ಬೆಟ್ಟಕ್ಕೆ ಅವರೊಬ್ಬರೇ ಅಲ್ಲ, ಜನ ಬೇಜಾರು ಜನ ಹೋಗ್ತಾರೆ ರಾಮನ ನೋಡ್ಕೊ ಬರ್ಲಿಕ್ಕೆ, ಪೂಜೆ ಮಾಡ್ಲಿಕ್ಕೆ. ಇವತ್ತು ನೀವು ಅವರ ಸುಳ್ಳು ಪ್ರಚಾರವನ್ನ ಮಾಡಬೇಡಿ ಅಂತೇಳಿ ನಿಮ್ಮನ್ನ ಕೈ ಮುಗಿ ಕೇಳ್ಬೋದು. ಒಟ್ಟಾರೆ ಇಂದಿನ ಬೆಳವಣಿಗೆಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಯಾಕೆ ಬಿಜೆಪಿ ಮತ್ತು JDSನ ಹಲವಾರು ಪ್ರಮುಖ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗ್ತಿದ್ದಾರೆ? ಯಾರು ಒತ್ತಡ ಹಾಕ್ತಾ ಇದ್ದಾರಾ, ಅಥವಾ ಅವ್ರು ಇಷ್ಟಪಟ್ಟು ಬರ್ತಾ ಇದ್ದಾರಾ, ಅಥವಾ ಅಲ್ಲೇನೋ ಇರುವಂಥ ಪಕ್ಷಗಳಲ್ಲಿ ಸ್ಥಾನಮಾನಗಳು ಸಿಗದೇ ಇರೋದ್ರಿಂದ ಬರ್ತಾ ಇದ್ದಾರಾ, ಅಥವಾ ಇನ್ನಿತರ ಆಮಿಷಗಳಿಗೆ ಬಲಿಯಾಗ್ತಿದ್ದಾರಾ? ಇದನ್ನು ಕಾಲವೇ ಉತ್ತರಿಸಬೇಕು. ಅಥವಾ ಮುಂದಿನ ಚುನಾವಣೆಯಲ್ಲಿ, ಅಂದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಾಂತರ ಮಾಡಿರುವವರಿಗೆ ಅಥವಾ ಪಕ್ಷಾಂತರ ಮಾಡಿಕೊಂಡಿರುವವರಿಗೆ ತಕ್ಕ ಪಾಠವನ್ನು ಮತದಾರರು ಕಳಿಸ್ತಾರ? ತುಂಬ ಬೆರಳೆಣಿಕೆ ದಿನಗಳಲ್ಲಿ ಚುನಾವಣೆ ಬರೋದ್ರಿಂದ ಎಲ್ಲ ಫಲಿತಾಂಶವನ್ನು ಮತದಾರ ಪ್ರಭು ನೀಡ್ತಾನೆ. ಅಲ್ಲಿ ತನಕ ಕಾದು ನೋಡೋಣ. ಮತ್ತೊಮ್ಮೆ ಹಲವಾರು ವಿಚಾರ ವಿನಿಮಯಗಳ ಜೊತೆಗೆ ನಿಮ್ಮ ಜೊತೆ ಬರ್ತೇನೆ. ನಮಸ್ಕಾರ.